ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ. ನಮ್ಮ ಸೇಡಂ ತಾಲೂಕದಾಗ ಹೈವೇ ಅದ. ಇದು ಹೈದರಾಬಾದ್ ಹೋಗ್ತದ, ಹೈದರಾಬಾದ್ ಹೋಗೋ ರೋಡ್ ಅದ. ಇಲ್ಲಿ ನಾ ಏನು ನಿಂತಿನಲ್ಲ, ನನ್ನಿಂದು ಒಂದು ಊಡಿಗಿ ಅಂತ ಒಂದು ಊರು ಬರ್ತದ, ಆ ಊಡಿಗಿಗೆ ಹೋಗ್ತದ. ಊಡಿಗಿ ರೋಡ್ ಕಮಾನ್ ಅಂತೀವಿ. ಇಲ್ಲಿ 8 ದಿವಸದಿಂದ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ಸಾರ್ವಜನಿಕರು ತೊಂದರೆ ಆಗ್ಲತ್ತಿತ್ತು, ಎಲ್ಲರೂ ನೀರು ನಿಂದ್ರಲತ್ತೀವಿ. ಮತ್ತು ಇನ್ನೂ ಒಂದು ಏನಾಗ್ಯದಪ್ಪ ಅಂದ್ರೆ, ರಾತ್ರಿ ಆಯ್ತಪ್ಪ ಅಂತಂದ್ರೆ ರೈಟಿಗೆ ಮತ್ತು ಲೆಫ್ಟಿಗೆ ಲೈಟ್ಗಳೇ ಇರಲ್ಲ. ಈ ಕಡೆ ದೊಡ್ಡ ಏರಿಯಾ ಅದ, ಗಣೇಶ್ ನಗರ ಅಂತ ಬರ್ತದ, ಶಾಸ್ತ್ರಿ ನಗರ ಅಂತ ಬರ್ತದ, ಬಹಳಷ್ಟು ಮನೆಗಳವ. ಸಾರ್ವಜನಿಕರಿಗೆ ಲೈಟ್ಗಳಿರಲ್ಲ ರಾತ್ರಿ ಆಯ್ತಂದ್ರೆ. ಬೆಳಿಗ್ಗೆ ಆಯ್ತಂದ್ರೆ ಈಗ ಏನು ತೊಂದರೆ ಆಗ್ಲತ್ತದ, ಈಗ ಎಷ್ಟು ಕಷ್ಟ ಆಗ್ಲತ್ತದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ವಿಡಿಯೋ ಮಾಡಿದಾಗ ಏನು ಮಾಡ್ಯಾರಪ್ಪ ಅಂತಂದ್ರು, ಚಂದ ಗಚ್ಚಾಕಿ ಫಸ್ಟ್ ಕ್ಲಾಸ್ ಆಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರೇನು ಮಾಡ್ಯಾರ, ಬರೀ ಪೌಡರ್ ತರ ತಂದು ಹಾಕಿ ಸಮಾಧಾನ ಮಾಡ್ಯಾರ. ಈಗಲ್ಲಿ 2 ವೀಲರ್ 4 ವೀಲರ್ ಕಾರ್ಗಳಿಗೆ ಬಹಳ ತೊಂದರೆ ಆಗ್ಲತ್ತದ. ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಇದು ನೋಡ್ಲತ್ತಿರಲ್ಲ, ನಮ್ಮ ಸೇಡಂ ತಾಲೂಕದ ಊಡಿಗಿ ರೋಡ್, ಡಿಜಿಟಲ್ ರೋಡ್ ನೋಡ್ರಿ. ವ್ಯವಸ್ಥೆ ಹೆಂಗಿಟ್ಟಾರ ನೋಡ್ರಿ. ಈ ತರ ಇದ್ರಾಗೆ ಎಲ್ಲರೂ ಹೋಗ್ಬೇಕು ಬರ್ಬೇಕು. ಇದೇನು ಚೇಂಜ್ ಯಾವಾಗ ಆಗ್ತದೆ ಇದು? ಹಾ, ಇಲ್ಲಿ ನೋಡ್ರಿ, ಈ ತರ ಅದ ನೋಡ್ರಿ. ಈಗ ಇದ್ರೊಳಗೆ ಕಿಚ್ಚ ಬರಬೇಕು, ಹೋಗ್ಬೇಕು. ಈಗ 2 ವೀಲರ್ದವ್ರು ಹಿಂಗೆ ಹೋಗ್ಬೇಕು, ಆಟೋದವ್ರು ಹಿಂಗೆ ಹೋಗ್ಬೇಕು, ಈ ಮಕ್ಕಳೆಲ್ಲ ಸಾಲಿಗೆ ಹೋಲತ್ತಾರ, ಇವರೆಲ್ಲ ಹಿಂಗೆ ಹೋಗ್ಬೇಕು. ಈ ತರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕದ ಊಡಿಗಿ ರೋಡ್ ಕಮಾನ್. ಇದೇನು ನೋಡ್ಲತ್ತಿರಲ್ಲ, ಇದು ಕಮಾನ್ ಅದ. ಇದು ಇಲ್ಲಿ ಈ ತರ ಇಟ್ಟಾರ. ಇಲ್ಲಿ ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ನೋಡ್ರಿ, ಇದೇನು ನೋಡ್ಲತ್ತಿರಲ್ಲ, ಈ ಕಡೆಲಿಂದ ಬಸ್ ಸ್ಟ್ಯಾಂಡ್, ನೀವೇನು ನೋಡ್ಲತ್ತಿರಲ್ಲ, ಇದು ಬಸ್ ಸ್ಟ್ಯಾಂಡ್ಲಿಂದ ಬರ್ಬೇಕು. ಹಿಂಗೆ ಬಸ್ ಸ್ಟ್ಯಾಂಡ್ಲಿಂದ ಬಂದ್ರಪ್ಪ ಅಂದ್ರೆ ಇದು ಪೂರ ಇದು ಹೈದರಾಬಾದ್ ರೋಡ್. ಇದು ಹೈದರಾಬಾದ್ ರೋಡ್, ಇದು ಹೈದರಾಬಾದ್ಗೆ ಹೋಗುವ ರೋಡ್. ಇದು ಊಡಿಗಿಗೆ ಹೋಗ್ತೀವಲ್ಲ, ಊಡಿಗೆ ಹೋಗುವಂತಹ ರೋಡ್ ನೋಡ್ರಿ, ಎಷ್ಟು ಸೂಪರ್ ಅದ. ಸಾರ್ವಜನಿಕರು ಇಷ್ಟು ಜನ ಇದ್ರಾಗೆ ಹೋಗ್ತಾರ, ಇದ್ರಾಗೆ ಬರ್ತಾರ. ಒಬ್ಬರನ್ನು ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಬರ್ರಿ ಇದ್ರಾಗೆ ಬೀಳ್ಬೇಕು, ಸತ್ತು ಹೋಗ್ಬೇಕು, ಇಲ್ಲ ಕಾಲು ಮುರ್ಕೋಬೇಕು, ಇಲ್ಲ ಕೈ ಮುರ್ಕೋಬೇಕು. ಮತ್ತು ಈ ಕಡೆ ಎಲ್ಲ ಕಾಲೇಜ್ಗಳವ, ಸ್ಕೂಲ್ಗಳವ. ಹುಡುಗಿ ಬರ್ತದ, ಹಂಗನಹಳ್ಳಿ ಬರ್ತದ, ಮತ್ತು ದಿಗ್ಗಾಂವ್ ಬರ್ತದ. ಮತ್ತು ಈಗ ನೋಡ್ರಿ, ಸ್ಕೂಲ್ ಬಸ್ಗಳೆಲ್ಲ ಇಲ್ಲಿದೆ ಹೋಗ್ಬೇಕು, ಎಲ್ಲ ಇಲ್ಲಿದೆ ಬರಬೇಕು. ಸಾರ್ವಜನಿಕರು ಇಲ್ಲಿದೆ ಹೋಗ್ಬೇಕು. ಇಲ್ಲಿ ನೋಡ್ರಿ, ಎಲ್ಲ ಹೋಲತ್ತಾರ ನೋಡ್ರಿ. ಇದು 2ನೇ ಸರಿ ನಾವು ವಿಡಿಯೋ ಮಾಡ್ಲತ್ತದ್ದು. 8 ದಿವಸದಿಂದ ಒಂದು ವಿಡಿಯೋ ಮಾಡಿದ್ದೆ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ಲತ್ತದ ಅಂತ. ಇಲ್ಲಿ ನೋಡ್ರಿ, ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿದೆ ಹೋಗ್ಬೇಕು ನೋಡ್ರಿ. ಈಗ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಕುಂತಾರ ನೋಡ್ರಿ, ಎಲ್ಲ ಬಸ್ಸಿನಾಗ. ಈಗ ಈ ಥರ ವ್ಯವಸ್ಥೆ ಇಟ್ಟಾರ. ಅಲ್ಲ ರೀ, ಹೃದಯ ಭಾಗ, ನಮ್ಮ ಸೇಡಂ ತಾಲೂಕದಾಗ ಹೃದಯ ಭಾಗದಾಗೆ ಅದಿದು. ಏನು ದೂರ ಏನಿಲ್ಲ. ಇದು ಎಲ್ಲರೂ ಕಣ್ಣಿಗೂ ಕಾಣ್ತದ. ಕಂಡ್ರೂ ವ್ಯವಸ್ಥೆ ಈ ಥರ ಇಟ್ಟಾರಂದ್ರೆ ನಮ್ಮೆಲ್ಲರಿಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ನೋಡ್ರಿ, ಈಗ ಹೆಂಗೆ ಬಸ್ಗಳು ಹೋಗ್ತಾವ, ಹೆಂಗೆ ಬಸ್ಗಳು ಬರ್ತಾವ, ಎಲ್ಲ ಈ ಥರ ಸಮಸ್ಯೆ ಇಟ್ಟುಕೇಸಿ ಆರಾಮಾಗಿ ಅವ್ರು ಕುಂತು ಬಿಟ್ಟಾರ. ಸಾರ್ವಜನಿಕರೇನ ಇಲ್ಲಿ ತೊಂದರೆ ಅನುಭವಿಸ್ಲತ್ತಾರ. ಯಾರು ತೊಂದರೆ ಅನುಭವಿಸ್ತಾರ, ಯಾರು ಇಲ್ಲಿದು ಹೋಗ್ತಾರ, ಯಾರು ನಡ್ಕತ್ತ ಹೋಗ್ತಾರ, ಯಾರು 2 ವೀಲರ್ ಮ್ಯಾಗ ಹೋಗ್ತಾರ, ಯಾರು 4 ವೀಲರ್ ಮ್ಯಾಗ ಹೋಗ್ತಾರ, ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಏನಂತ ಗೊತ್ತಾಗ್ತದ. ಒಂದು ಸರಿ ಸಂಬಂಧಪಟ್ಟವ್ರು ಬರ್ರಿ ಬಂದು ಇಲ್ಲಿ ನೋಡ್ರಿ, ಎಷ್ಟು ಡೇಂಜರ್ ಅದ ವ್ಯವಸ್ಥೆ ಅಂತ ನಿಮ್ಮೆಲ್ಲರಿಗೆ ಲೈವ್ ಮೂಲಕ ತೋರಿಸ್ಲತ್ತೀನಿ. ನೋಡ್ರಿ, ಈ ಥರ ನಮ್ಮ ಸೇಡಂ ತಾಲೂಕದಾಗ ಅದ ಹುಡುಗಿಗೆ ಹೋಗುವಂಥ ರೋಡ್ ಇದು. ಇಲ್ಲಿ ನೋಡ್ರಿ, ಎಷ್ಟು ಕಚರ ಅದ ನೋಡ್ರಿ. ಈಗ ಈ ಕಡೆ ಬಾಪಿ, ಸ್ವಲ್ಪ ಮೊಬೈಲ್ ರೇಡಿಗೆ ಬಾ. ಇಡಪ್ಪಿ, ನಾಚಲತ್ರ ಏನು ಇಡ್ಲಕ್ಕ ಅಂದಲತ್ತೆ ಇಷ್ಟೇ, ಅಷ್ಟೇ ಹೇಳಿ ಸಾಕು. ತೋರ್ಸೋದೆಲ್ಲ ಚಂದ ಹಿಡಿ. ಚಂದ ಹಿಡಿದು ಮೊಬೈಲ್ ಕೀಸ್ ಹಿಡ್ದ ನಿಂದು ಫಸ್ಟ್. ರೈಟ್, ತೋರ್ಸ್ ಹಿಂಗ್ಡಿ. ರೈಟ್. ನೋಡ್ರಿ, ನೀವೆಲ್ಲ ನೋಡ್ಲತ್ತೀರ ನೋಡ್ರಿ, ಇಲ್ಲಿ ಕಾರ್ ಹೊಂಟದ. ಈ ಕಾರ್ ಇದ್ರೊಳಗಿಂದ ಹೋಗ್ಬೇಕು. ಈಗ 2 ವೀಲರ್ ಹ್ಯಾಂಡಿಕ್ಯಾಪ್ಟಾರ, ಅವರು ಹ್ಯಾಂಡಿಕ್ಯಾಪ್ಟ್ ಅದ. 3 ವೀಲರ್ ಗಾಡಿ ಅದ, ಅದು ಇದ್ರಾಗಿಂದ ಹೋಗ್ಬೇಕು. ಆಕಸ್ಮಿಕ ಏನಾನ ಆಯ್ತಾ ಅಂತ ಬಿದ್ರಪ್ಪ ಅಂತಂದ್ರೆ ನೋಡ್ರಿ, ಈ ತರ ಪರಿಸ್ಥಿತಿ ಅದ. ಇದು ಇಲ್ಲ ನೋಡ್ರಿ, ಎಷ್ಟು ಗಲೀಜ್ ಅದ. ಇಲ್ಲಿ ಇದು ನಮ್ಮ ಊಡಿಗಿ ರೋಡ್ ಕಮಾಲ್. ಈ ತರ ವ್ಯವಸ್ಥೆ ಇಟ್ಟಾರ.
ಇದ್ರಾಗ ನೋಡ್ರಿ ಎಷ್ಟು ಜನ ಹೋಗ್ಲತ್ತಾರ ನೋಡ್ರಿ. ನಮ್ಮೆಲ್ಲರಿಗೆ ಸ್ವಲ್ಪ ನಾಚಿಕ್ ಬರ್ಬೇಕು. ನಮ್ಮೆಲ್ಲರಿಗೆ ಮಾನ ಮರ್ಯಾದೆ ಏನ ಇತ್ತಪ್ಪ ಅಂದ್ರೆ ಈ ತರ ವ್ಯವಸ್ಥೆ ಇಟ್ಕೊಂಡಿರ್ತಾರ ಯಾರಾದ್ರು. ನೋಡ್ರಿ ಎಷ್ಟು ಜನ ಹೋಗ್ಲತ್ತಾರ. ರೈಟಿಗೆ ಲೆಫ್ಟಿಗೆ ಫುಲ್ ಒಂಥರ ಜಾತ್ರೆ ತರ ಅದ. ಒಂದು ಹೃದಯ ಭಾಗದಾಗ ಯಾವ್ದು ಈ ತರ ಇಲ್ಲಿ ಇದ್ದು ಅಂದ್ರೂ ನಿಮಗೂ ಈ ವ್ಯವಸ್ಥೆ ನೋಡಿ ಈ ತರ ಒಂದು ಕರಿ ಮಣ್ಣಾಕ್ ಹೋಗ್ತಿರಲ್ಲ, ಈ ತರ ಕರಿ ಮಣ್ಣು, ಈ ಕರಿ ಮಣ್ಣು ಹಾಕಿ ರೋಡ್ ನಿಂದಿರ್ತದೆ. ಫಸ್ಟ್ ಕ್ಲಾಸ್ ಆಗಿ ಕಲ್ಲುಗಳು ಶಿಲ್ಪಗಳು ಹಾಕಿ ಗಚ್ಚಾಕಿ ಒಂದ್ ಹನಿಯಲ್ಲಿ ನೀರು ನಿಂದಿರಬಾರ್ದು. ಆ ತರ ವ್ಯವಸ್ಥೆ ಮಾಡಬೇಕು ನೀವು. ಬರೀ ಇದು ಸಮಾಧಾನಗೋಸ್ಕರ ಬಂದು ಈ ತರ ಕರಿ ಮಣ್ಣು ಹಾಕಿದ್ರೆ ನಡೆಯಲ್ಲ. ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ವ್ಯವಸ್ಥೆ ಮಾಡಬೇಕು. ಬರ್ರಿ ನಿಮ್ಮೆಲ್ಲರಿಗೂ ಲೈವ್ ತೋರಿಸ್ತೀನಿ ಮತ್ತ. ಥ್ಯಾಂಕ್ ಯು. ಬರ್ರಿ ನಿಮ್ಗೆ ಲೈವ್ ತೋರಿಸ್ಲತ್ತೀನಿ. ಇಲ್ಲಿ ನೋಡ್ರಿ ಗಾಡಿ ಆ ಕಡೆ ಹೋಗ್ಲತ್ತದ, ಹೆಂಗಾಗ್ಲತ್ತದ ನೋಡ್ರಿ. ಈಗ ನೋಡ್ರಿ ಎಷ್ಟು ಸೂಪರ್ ಅದ ನೋಡ್ರಿ. ನಿಮಗೆ ಲೈವ್ ಮೂಲಕ ತೋರಿಸ್ತೀನಿ. ಈಗ ಹೆಣ್ಮಕ್ಳೆಲ್ಲ ಟೂ ವೀಲರ್ ಹೆಂಗೆ ತೊಗೊಂಬರ್ತಾರೆ ನೋಡ್ರಿ. ಈಗ ಇದ್ರಾಗಿಂದ ಹೋಗ್ಬೇಕು ನೋಡ್ರಿ. ಈಗ ಈ ಥರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದಾಗ ಅದ. ಅದು ಊಡಿಗಿ ರೋಡಿನಾಗ ಅದ. ಬರ್ರಿ ನೋಡ್ರಿ ಎಷ್ಟು ಚಂದ ಅದು. ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಎಷ್ಟು ಜನ ಇಲ್ಲಿದೆ ಹೋಗ್ತಾರ, ಎಷ್ಟು ಜನ ಇಲ್ಲಿದೆ ಬರ್ತಾರಂತ ನೋಡ್ರಿ. ಈಗ ಎಷ್ಟು ಆಟೋಗಳು ಹೊಂಟಾವ, ಈಗ ಎಷ್ಟು ಟೂ ವೀಲರ್ಗಳು ಹೊಂಟಾವ ನೋಡ್ರಿ. ಈ ಥರ ಪರಿಸ್ಥಿತಿಯಾಗೆ ಎಲ್ಲರೂ ಹೋಗ್ಬೇಕು ಬರಬೇಕು. ಇಲ್ಲಿ ನೋಡ್ರಿ ಅವ್ರ ಗಾಡಿ ಅರ್ಧಕ್ಕೆ ನಿಂತತ್ತು ಮತ್ತೆ ಹೋಗ್ಲತ್ತದ. ಈಗ ನೋಡ್ರಿ ನಿಮಗೆ ನಾ ಲೈವ್ ತೋರಿಸ್ಲತ್ತೀನಿ. ಇದು ನಾ ಅಂತೂ ಸುಳ್ಳಾಡ್ಲತ್ತಿಲ್ಲ, ಇದ್ದಕ್ಕೆ ತೋರಿಸ್ತೀನಿ. ನಾ ಇಲ್ಲಿ ಏನು ಸೇಡಂನ ಪರಿಸ್ಥಿತಿ ಅದ ಅದು ಹೆಂಗಾದ ಅಂದ್ರೆ ಹಂಗೆ ತೋರಿಸ್ತೀನಿ ನಾ. ಇಲ್ಲಿ ನೋಡ್ರಿ ಎಷ್ಟು ತೊಂದರೆ ಆಗ್ಲತ್ತದ ನೋಡ್ರಿ. ಈಗ ಇದ್ರಾಗಿಂದೇ ಬರ್ಬೇಕು ನೋಡ್ರಿ ಆಟೋ, ಇದ್ರಾಗಿಂದ ಆಟೋ ಬರಬೇಕು. ಈಗ ಈ ಥರ ಅದ್ ನೋಡ್ರಿ. ಎಷ್ಟು ಲೈನ್ ಅವ ನೋಡ್ರಿ. ಈಗ ಈ ಥರ ಇದರ ಹಿಂದೆ ಆಟೋಗಳು ಬರಬೇಕು, ಟೂ ವೀಲರ್ ಬರಬೇಕು ನೋಡ್ರಿ. ಎಷ್ಟು ಲೈನ್ ನಿಂತಾವ ನೋಡ್ರಿ ಈಗ ಆಟೋಗಳೀಗ. ಈಗ ಬಸ್ಗಳು, ಈಗ ಆಟೋ ಇಷ್ಟು ಜನ ಓಡಾಡ್ತಾರ. ಅಬಾಬಾಬಾಬಾಬಾಬಾ ಏನಿಲ್ಲ, ಎಲ್ಲೇನೋ ಜಾತ್ರೆ ಯಾವುದೋ ಏನೋ ತಿಳಿಬೇಕು. ಈಗ ಇವ್ರು ನೋಡ್ರಿ ಎಲ್ಲ ಸಾಮಾನು ಗೀಮಾನು ಹಿಡ್ಕೊಂಡು ಹೆಂಗೆ ಹೋಗ್ಲತ್ತಾರ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಆಟೋದವ್ರು ನೋಡ್ರಿ ಹಿಂಗೆ ಹೋಗ್ಲತ್ತಾರ. ಈಗ ಸಾರ್ವಜನಿಕರಿಗೆ ಏನು ಸಿಲಿಂಡ್ರು ವ್ಯವಸ್ಥೆ ಮಾಡ್ತಾರಲ್ಲ ಅವರು ಇಲ್ಲಿದೆ ಹೋಗ್ಬೇಕು, ಇಲ್ಲಿದೆ ಬರಬೇಕು. ಮತ್ತು ಹೈಸ್ಕೂಲ್ ಇಲ್ಲಿ ಒಂದು ಸ್ಕೂಲ್ ಅದ, ಸ್ಕೂಲಿಗೆ ಬಸ್ಗಳು ಇಲ್ಲಿದೆ ಹೋಗ್ಬೇಕು, ಇಲ್ಲಿದೆ ಬರಬೇಕು. ಈಗ ಇಲ್ಲಿ ಹೊಂಟಾವ್ ನೋಡ್ರಿ ಗಾಡಿಗಳಿಗೆ. ಈ ಥರ ಇಷ್ಟು ತೊಂದರೆ ಆಗ್ಲತ್ತದ ಸಾರ್ವಜನಿಕರಿಗೆ. ಈಗ ನೀವು ಲೈವ್ ತೋರಿಸ್ಲತ್ತೀನಿ. ಈಗ ಇಲ್ಲಿ ನೋಡ್ರಿ ಟೂ ವೀಲರು, ಅಲ್ಲಿ ನೋಡ್ರಿ ಕಾರು. ಈಗ ಇಲ್ಲಿ ನೋಡ್ರಿ. ಈಗ ನೋಡ್ರಿ ವ್ಯವಸ್ಥೆ ಹೆಂಗಿಟ್ಟಾರ ನೋಡ್ರಿ ಸ್ವಲ್ಪ. ನೋಡ್ರಿ ಇದು ನಮ್ಮ ಸೇಡಂ ತಾಲೂಕದ ಹೃದಯ ಭಾಗದಲ್ಲಿರುವ ಊಡಿಗಿ ರೋಡ್. ನಮಸ್ತೆ ಊಡಿಗಿ ರೋಡ್ ನೋಡ್ರಿ. ನೋಡಿ ಕಣ್ಣು ತುಂಬಿಕೊಳ್ರಿ ಎಷ್ಟು ಫಸ್ಟ್ ಕ್ಲಾಸ್ ವ್ಯವಸ್ಥೆ ಇಟ್ರ ನೋಡ್ರಿ. ಸ್ಕೂಲ್ ಬಸ್ಸು ಇಲ್ಲಿದೆ ಹೋಗ್ಬೇಕು ನೋಡ್ರಿ. ಈಗ ಇದ್ರೊಳಗಿಂದ ಜನ ಬರ್ಬೇಕು. ಈಗ ಈ ತರ ಹೊಂಟಾರ ನೋಡ್ರಿ. ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ಸದ್ಯ ಪ್ರೆಸೆಂಟ್ ಇಲ್ಲಿ ಈ ತರ ಆದಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ಬೇಕು, ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕಿದು. ಈಗ ಇಲ್ಲಿ ನೋಡ್ರಿ ಕಂಟಿನ್ಯೂ ಲೈನ್. ಈಗ ಹೆಂಗ್ ಹೊಂಟಾರ ನೋಡ್ರಿ. ಈಗ ಸತತವಾಗಿ ಹಿಂಗೆ ಬರ್ತಾನೆ ಇರ್ತಾರೆ. ಅಷ್ಟು ಜನ ಇಲ್ಲಿ ಓಡಾಡ್ತಾರ. ಆದ್ರೂ ಇಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಕಣ್ಣಿಗೆ ಇದು ಕಾಣಲಾಗ್ಯದ. ಕಂಡ್ರು ಅವ್ರು ಇದು ಕೆಲಸ ಮಾಡ್ಸಲಾಗ್ಯಾರ. ಯಾಕೆ ಮಾಡ್ಸಲಾಗ್ಯಾರ? ಸಾರ್ವಜನಿಕರಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸನಾ? ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದಲ್ಲ. ನಾವೆಲ್ಲರೂ ವ್ಯವಸ್ಥೆದಾಗಿದ್ದೀವಿ, ನಮ್ಮ ಸೇಡಂ ತಾಲೂಕದಾಗಿದ್ದೀವಿ, ಏನು ಹಳ್ಳಿದಾಗಿಲ್ಲ. ಎಲ್ಲ ಆಫೀಸರ್ಸ್ಗಳು ಇದೇ ತಾಲೂಕದಾಗ ಯಾರ. ಇದಕ್ಕೆ ಏನು ಸಂಬಂಧ ಪಡ್ತಾರಲ್ಲ ಎಲ್ಲ ಆಫೀಸರ್ಗಳು ಇದೇ ತಾಲೂಕದಾಗ ಯಾರ. ಹಂಗೆ ಅಂದ್ರೂ ಅವ್ರ ಕಣ್ಣಿಗೆ ಕಂಡ್ರು ಇದು ವ್ಯವಸ್ಥೆ ಮಾಡ್ಲಾಗ್ಯಾರ. ಯಾಕೆ ಮಾಡಲಾಗ್ಯಾರ ಅಂದ್ರೆ ಯಾರನ್ನ ಬಿದ್ದು ಕಾಲು ಮುರ್ಕೋಬೇಕಾ, ಏನು ಯಾರ್ದನ್ನ ಪ್ರಾಣ ಹೋಗ್ಬೇಕಾ? ಈ ಥರ ನೋಡ್ರಿ. ಈಗ ವ್ಯಾನ್ಗಳು ನೋಡ್ರಿ. ಈಗ ಇಲ್ಲಿ ಬಸ್ ನೋಡ್ರಿ. ಈಗ ಇದೀಗ ಇದೇನು ಬಸ್ ಬರ್ಲತ್ತದಲ್ಲ ಈ ಬಸ್ ನೋಡ್ರಿ ಸೇಡಂ ಹಂಗನಹಳ್ಳಿಲಿಂತ ಊಡಿಗಿ ಬರ್ತದ, ಊಡಿಗಿಲಿಂತ ಸೇಡಂ ಬರ್ತದ. ಈ ಬಸ್ಸಿನಾಗ ನೋಡ್ರಿ. ಈಗ ಈ ಬಸ್ಸನ್ನು ಇಲ್ಲಿದೆ ಹೋಗ್ಬೇಕು. ಈ ತರ ವ್ಯವಸ್ಥೆ ಇಟ್ಟಾರ. ನೋಡ್ರಿ
ನೋಡ್ರಿ ಬಸ್ಸಿನಾಗ ಇಷ್ಟು ಜನ ಅರ, ಎಲ್ಲ ವಿದ್ಯಾರ್ಥಿಗಳಾರ. ಈ ಬಸ್ನು ಇದೇ ವ್ಯವಸ್ಥೆದಾಗಿಂದ ಹೋಗ್ಬೇಕು. ಇಷ್ಟು ಗಲೀಜ್ ಇಟ್ಬಿಟ್ಟಾರ ನೋಡ್ರಿ. ನಿಮ್ಮೆಲ್ಲರಿಗೆ ಲೈವ್ ಮುಖಾಂತರ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ ನಮ್ಮ ಸೇಡಂ ತಾಲೂಕದಾಗ ವ್ಯವಸ್ಥೆ ಹೆಂಗದ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ಸ್ವಲ್ಪ ನಾಚಿಕೆ ಬರಬೇಕು. ಏನು ಅಧಿಕಾರಿಗಳು ಇರ್ತಿರಲ್ಲ, ನಿಮ್ಮೆಲ್ಲರಿಗೂ ಸ್ವಲ್ಪ ನಾಚಿಕೆ ಬರಬೇಕು. ಒಟ್ಟಿ ಏನು ತಿಂತೀರಿ ನೀವು ಅಂತ ನನಗೆ ಅರ್ಥ ಆಗಲ್ಲ ಆಗ್ಯದ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ಬಂದು ಯಾರು ಅನುಭವಿಸ್ತಾರಲ್ಲ ಕಷ್ಟ, ಅದು ಅವ್ರಿಗೆ ಅಷ್ಟೇ ಗೊತ್ತಿರ್ತದ. ನೀವೇನು ಎಲ್ಲೆಲ್ಲೋ ಇದ್ದು ಬಿಡ್ತೀರಿ, ಆರಾಮಾಗಿರ್ತೀರಿ. ನೋಡ್ರಿ, ನಿಮಗೆ ಲೈವ್ ಮುಖಾಂತರ ತೋರಿಸ್ಲತ್ತೀನಿ. ಇದ್ರೊಳಗಿಂದ ಎಲ್ಲ ಹೋಗ್ಬೇಕು, ಇದ್ರೊಳಗಿಂದೇ ಬರ್ಬೇಕು. ಎಷ್ಟು ಜನ ನಿಂತಾರ ನೋಡ್ರಿ. ಈಗ ಹೆಣ್ಮಕ್ಳು ನೋಡ್ರಿ, ಎಕಡೆ ಹೋಗ್ಬೇಕು ಎಕಡೆ ಇಲ್ಲ. ಪಾದಚಾರಿಗಳಿಗೆ ನೋಡ್ರಿ, ಇಲ್ಲಿದು ಮೇನ್ ರೋಡಿಗೆ ಹೋಗ್ಲತ್ತದ ಪೂರಾ ಕಚರ ಹೆಂಗ್ ಹೋಗ್ಲತ್ತದ ನೋಡ್ರಿ. ಈಗ ನೋಡ್ರಿ, ಲಾರಿ ನೋಡ್ರಿ, ಇದ್ರೊಳಗಿಂದ ಹೋಗ್ಬೇಕು ನೋಡ್ರಿ. ಇದ್ರೊಳಗಿಂದ ಹೋಗ್ಲತ್ತದ ನೋಡ್ರಿ ಲಾರಿನೂ. ಈಗ ಲಾರಿಯಿಂದ ಈಗ ಸಾರ್ವಜನಿಕರು ನೋಡ್ರಿ ಈ ಥರ ಹೆಂಗೆ ಹೋಗ್ಬೇಕಪ್ಪ. ಇವರೆಲ್ಲ ಶಾಲಿಗೆ ಹೋಗೋರು ಬರೋರು, ಟೂ ವೀಲರ್ ಮ್ಯಾಗ ಹೋಗೋರು ಬರೋರು ನೋಡ್ರಿ. ಎಷ್ಟು ಫಸ್ಟ್ ಕ್ಲಾಸ್ ಇಟ್ಟಾರ ನೋಡ್ರಿ ವ್ಯವಸ್ಥೆ. ಈ ಥರ ಅದ. ಮತ್ತು ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಇದು ಏನಾದಲ್ಲ, ಇವ್ರು ನೀರು ಪೂರಾ ರೋಡಿಗೆ ಹೋಗಿ ರೋಡೆಲ್ಲ ಪೂರಾ ಗಲೀಜು ಮಾಡಿಡ್ಲತ್ತದ. ಏನು ಮುಖ್ಯ ರಸ್ತೆ ಆದಲ್ಲ ಇದು, ರೋಡೆಲ್ಲ ಗಲೀಜು ನೀರು. ಈ ಥರ ನೋಡ್ರಿ, ನಿಮಗೆ ಉದ್ದಕ್ಕೆ ತೋರಿಸ್ಲತ್ತೀನಿ. ಈ ಥರ ರೋಡೆಲ್ಲ ಅದರಲ್ಲಿಂತ ಗಲೀಜಾಗ್ಲತ್ತದ. ಈ ಗಲೀಜಿನಾಗೆ ನಮ್ಮೆಲ್ಲ ಸಾರ್ವಜನಿಕರು ನಾವು ಓಡಾಡಬೇಕು. ಈಗ ಇಲ್ಲಿ ಎಲ್ಲ ಪಾಪ ತರಕಾರಿ ಅವು ಮಾರ್ತಿರ್ತಾರ. ಇದು ಗಲೀಜೆಲ್ಲ ಅವ್ರ ಹತ್ರ ಹೋಗ್ತವೆ. ಇಲ್ಲಿ ನೋಡ್ರಿ, ಎಷ್ಟು ಅಲ್ಲಿದು ಎಲ್ಲಿ ತನಕ ಬಂದದಂತ ನಿಮ್ಮೆಲ್ಲರಿಗೆ ಲೈವ್ ಮೂಲಕ ತೋರಿಸ್ಲತ್ತೀನಿ. ಬರ್ರಿ ನಿಮಗೆ ನೋಡ್ರಿ, ಇಲ್ಲಿದು ಪೂರಾ ರೋಡಿಗೆ ಹಿಂಗೆ ಬಂದ್ಬಿಟ್ಟದ. ಆ ತೆಗ್ಲಿಂತ ಇಡೀ ರೋಡ್ ಪೂರಾ ಗಲೀಜಾಗಿ ಹೋಗ್ಯದ. ಅದರೊಳಗೆ ಎಲ್ಲ ಸಾರ್ವಜನಿಕರು ಓಡಾಡ್ಬೇಕು. ಬರ್ರಿ ನಿಮಗೆ ತೋರಿಸ್ತೀನಿ ಮತ್ತೆ ಲೈವ್ ಹೆಂಗದ ಅಂತ. ಈಗ ಎಷ್ಟು ಜನ ಬರ್ಲತ್ತಾರ. ಈಗ ಬಸ್ ಹೊಂಟದ, ಲೈವ್ ಮಾಡತ್ತೀನಿ. ಈಗ ಈ ವ್ಯವಸ್ಥೆದಾಗೆ ಎಲ್ಲರೂ ಓಡಾಡ್ಬೇಕು ನೋಡ್ರಿ. ಈ ಥರ ಬಸ್ ಎಲ್ಲ ಹೋಗ್ತದೆ ನೋಡ್ರಿ. ಈಗ ಇಷ್ಟು ಬಸ್ಗಳು ಹೋಗ್ತಾವ, ಇಷ್ಟು ಬಸ್ಗಳು ಬರ್ತಾವ, ಇಷ್ಟು ಜನ ಓಡಾಡ್ತಾರ. ಅಂದ್ರೂ ಈ ಥರ ನಮಗೆ ವ್ಯವಸ್ಥೆದಾಗ ಇಟ್ಟಾರಲ್ಲ ಈ ಸೇಡಂ ತಾಲೂಕದ ಅಧಿಕಾರಿಗಳು, ಅವ್ರಿಗೆ ಏನು ಅನ್ಬೇಕು ನನಗೆ ಅರ್ಥ ಆಗಲ್ಲ ಆಗ್ಯದ. ಅದೇನು ಕಣ್ಣಿಗೆ ಕಂಡ್ರೂ ಬೇಕಂತ ಮಾಡಲ್ಲಾಗ್ಯಾರ, ಏನಂತ ನನಗೆ ಇನ್ನೂ ಆದ್ರೂ ಅರ್ಥ ಆಗಲಾಗ್ಯದ. ನೋಡ್ರಿ, ಎಷ್ಟು ಜನ ಟೂ ವೀಲರ್ ಮ್ಯಾಗ ಹೊಂಟಾರ ನೋಡ್ರಿ. ಈಗ ಈ ಥರ ವ್ಯವಸ್ಥೆ ಆದ ನೋಡ್ರಿ. ಈಗ ಇದ್ರಾಗಿಂದ ಎಲ್ಲರೂ ಹೋಗ್ಬೇಕು ನೋಡ್ರಿ. ಈಗ ನೋಡ್ರಿ ಹೆಂಗ ಜಾತ್ರೆ ಇದ್ದಂಗೆ ಇರ್ತದ. ಇದ್ರೊಳಗಿಂದ ಸಾರ್ವಜನಿಕರು ಬರ್ತಾರ, ಹೋಗ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನೀವೇನು ಮಾಡ್ತೀರಿ ಏನು ಬಿಡ್ತೀರಿ ಗೊತ್ತಿಲ್ಲ. ನಾ ಮೊದಲು ವಿಡಿಯೋ ಮಾಡಿದ್ದೇನಲ್ಲ, ಆ ವಿಡಿಯೋ ಮಾಡಿದಾಗ ಏನಾಗ್ಯದ, ಬರೀ ಇಲ್ಲಿ ಕರಿಮಣ್ಣು ಹಾಕಿಬಿಟ್ರೆ. ಅದು ಕರಿಮಣ್ಣು ಹಾಕಿದ್ರೆ ನಡೆಯಲ್ಲ. ಫಸ್ಟ್ ಕ್ಲಾಸಾಗಿ ಗಚ್ಚ ಹಾಕಬೇಕು. ಗಚ್ಚಾಕಿ ಸಾರ್ವಜನಿಕರಿಗೆ ಏನೂ ತೊಂದರೆ ಆಗಬಾರ್ದು, ಆ ಥರ ಆಗಬೇಕು. ಇದೊಂದು ಸಣ್ಣ ತೆಗ್ಗು ನಿಮಗೆ ಮುಚ್ಚಲಾಕ ಆಗಲಾಗ್ಯದಂದ್ರು ನನಗೆ ಅರ್ಥ ಆಗಲಾಗ್ಯದ. ಇಷ್ಟು ದೊಡ್ಡ ಸೇಡಮ್ದಾಗ ಇದು ಒಂದು ಸಣ್ಣ ತೆಗ್ಗು ನಿಮಗೆ ಮುಚ್ಚಿ ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಲಕ್ಕೆ ನಿಮ್ಮ ಕೈಲಿ ಆಗಲಾಗ್ಯದ ಅಂತಂದ್ರೆ ಏನು ಹೇಳಬೇಕು ನನಗೆ ಅರ್ಥ ಆಗಲಾಗ್ಯದ. ಅಲ್ಲ ರೀ, ಎಷ್ಟೆಷ್ಟೋ ದೊಡ್ಡ ವಿಷಯಗಳು ಇರ್ತಾವ. ಚಿಟಿಕಿ ಹೊಡೆದ್ರೆ ಕೆಲಸಗಳಾಗ್ತಾವ. ಇದೊಂದು ಸಣ್ಣ ತೆಗ್ಗು ನಿಮ್ಮ ಕೈಲಿ ಮುಚ್ಚಲಕ್ಕೆ ಆಗಲಾಗ್ಯದ ಅಂತಂದ್ರೆ ನಮ್ಮೆಲ್ಲರಿಗೂ ನಾಚಿಕಾಗ್ಲತ್ತದ. ನೋಡ್ರಿ, ಬಸ್ಗಳು ಹೊಂಟಾವ ನೋಡ್ರಿ. ಈಗ ನೋಡಿ, ನಿಮ್ಗೆಲ್ಲ ಲೈವ್ ತೋರಿಸ್ಲತ್ತೀನಿ. ಇದು ಲೈವ್ ಯಾಕೆ ತೋರಿಸ್ಲತ್ತೀನಪ್ಪ ಅಂತಂದ್ರೆ, ಇಲ್ಲಿ ಏನೂ ಮುಚ್ಚಿಡೋದಿರಲ್ಲ, ಇದ್ದಂಗೆ ಇರ್ತದೆ. ಇಲ್ಲಿ ಏನು ವ್ಯವಸ್ಥೆ ಆದಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣ್ತಿರ್ತದೆ. ನೋಡ್ರಿ, ಲಕ್ಷ ಕೊಟ್ಟು ಕಾರ್ಗಳು ತೊಗೊಂಡಿರ್ತಾರ, ಲಕ್ಷ ಕೊಟ್ಟು ಟೂ ವೀಲರ್ ತೊಗೊಂಡಿರ್ತಾರ. ಅವರೆಲ್ಲ ಗಾಡಿಗಳು ಇಂಥ ಗಲೀಜ್ನಾಗೆ ಹೋಗ್ಬೇಕು ಮತ್ತು ಬರಬೇಕು. ಈ ಥರ ವ್ಯವಸ್ಥೆ ಆದ ನೋಡ್ರಿ. ಈಗ ನೋಡ್ರಿ, ನಿಮಗೆ ಲೈವ್ ತೋರಿಸ್ಲತ್ತೀನಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿ. ನೋಡ್ರಿ ಹೆಂಗದ ವ್ಯವಸ್ಥೆ. ನೋಡ್ರಿ, ಪಾಪ ಟೂ ವೀಲರ್ ಮ್ಯಾಗ ಹೆಣ್ಮಕ್ಳು ಅವರು ಬರ್ತಿರ್ತಾರ. ಅಕಸ್ಮಾತು ಇಂಥ ನೀರುಗಳ್ನಾಗು ಬಿದ್ದರಪ್ಪ ಅಂತಂದ್ರು ಅವ್ರ ಮನೆಗೆ ಹೋಗಿ ರೆಡಿಯಾಗಿ ಅವ್ರ ಆಫೀಸ್ಗೆ ಯಾವಾಗ ಹೋಗ್ಬೇಕು ನೋಡ್ರಿ. ಎಷ್ಟು ಸೂಪರ್ ಆದ ನೋಡ್ರಿ. ಆರಾಮಿ ಕೆಸರಿನಾಗ ಬಂದು ಆಟ ಆಡಬೇಕು, ಆ ಥರ ಆಗ್ಯದ. ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ, ಮತ್ತೆ ಇದೇ ಮಾತು ಯಾಕೆ ಆಡ್ಲತ್ತೀನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ನಿಮಗೂ ಗೊತ್ತಾಗಬೇಕು.
ನೋಡ್ರಿ ಟೂ ವೀಲರ್ ಹೊಂಟವ್ ನೋಡ್ರಿ ಈಗ. ಎಲ್ಲ ಫ್ಯಾಕ್ಟ್ರಿಗೆ ಹೋಗೋರು ಇಲ್ಲಿದೆ ಹೋಗ್ಬೇಕು. ನೋಡಿ ಫ್ಯಾಕ್ಟ್ರಿಗೆ ಹೋಗೋರು ಇಲ್ಲಿದೆ ಹೋಗ್ತಾರ. ಈಗ ಎಷ್ಟು ಜನ ಹೋಗ್ತಾರೆ ನೋಡ್ರಿ. ಈಗ ಸಣ್ಣ ಮಗು ಕೂಡ್ಸಂದು ಟೂ ವೀಲರ್ ಮ್ಯಾಗ ಹೊಂಟಾರ ನೋಡ್ರಿ. ಅವರು ಹಿಂಗೆ ಹೋಗ್ಬೇಕು ಥರ. ಈ ಥರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದ ಹೃದಯ ಭಾಗ ಹುಡುಗಿ ರೋಡಿನಾಗಾದ. ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಹರಿಸಿ ಇಲ್ಲಿ ನೀರು ನಿಂದಿರಲಾರ್ದಂಗೂ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ. कैसा है? जबरदस्त बने ना रोड उसके लिए. अरे गिरे नहीं ಗಿರ್ತೈತೆ नहीं ನೋಡ್ರಿ. ಟೂ ವೀಲರ್ ಹುಡುಗ ಬೀಳುತ್ತಿದ್ರಂತ. ನೋಡ್ರಿ ಫಸ್ಟ್ ಕ್ಲಾಸ್ ಇಟ್ಟರ ವ್ಯವಸ್ಥೆ. ನಾನು ಮಸ್ತಾಗಿ ತೋರಿಸ್ಲತ್ತೀನಿ, ನೀವು ನೋಡಿ ಕಣ್ಣು ತುಂಬಿಕೊಳ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತೀರಿ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನೀರು ನಿಂದಿರಬಾರದು ಮತ್ತು ಸಾರ್ವಜನಿಕರಿಗೆ ಹೋಗ್ಲಕ್ಕೂ ಬರ್ಲಕ್ಕೂ ಒಳ್ಳೆಯ ವ್ಯವಸ್ಥೆ ಆಗಬೇಕು. ಆ ಥರ ನೀವೆಲ್ಲ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಅದ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.